ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಜೋಳದ ರೊಟ್ಟಿ ಮಾಡ್ತವ್ರೆ. ಇವತ್ತು ನಮ್ಮ ಮನೆಯ ಸ್ಪೆಷಲ್ ಊಟ ಏನಪ್ಪ ಅಂತಂದರೆ ಜೋಳದ ರೊಟ್ಟಿ. ನಮ್ಮೂರ ಕಡೆ ಜೋಳದ ರೊಟ್ಟಿ ಹೇಗೆ ಮಾಡ್ತಾರೆ ತೋರಿಸ್ತೀನಿ ನೋಡಿ. ಆಮೇಲೆ ಜೋಳದ ರೊಟ್ಟಿ ಜೊತೆಗೆ ಇವತ್ತು ಪುಂಡೆಪಲ್ಲಿ ಬೇಳೆ ಮಾಡ್ತಾವ್ರೆ. ಹೆಸರು ಕಾಳು ಹಾಕ್ಬಿಟ್ಟು ಪುಂಡೆಪಲ್ಲಿ ಬೇಳೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಪುಂಡೆಪಲ್ಲಿ ಅಂತೀವಿ. ಹುಳಿ ಸೊಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪುಂಡೆಪಲ್ಲಿ ಬೇಳೆ ಮಾಡ್ತಾಯಿದ್ದೀವಿ, ಗಟ್ಟಿ ಬೇಳೆ ಅಂತಲೇ ಹೇಳ್ಬೋದು. ಅದು ರೆಸಿಪಿ ನೆಕ್ಸ್ಟ್ ತೋರಿಸ್ತೀನಿ. ಈಗ ನಮ್ಮೂರು ಕಡೆ ಹೇಗೆ ಜೋಳದ ರೊಟ್ಟಿ ಒಲೆ ಮೇಲೆ ಮಾಡ್ತಾರೆ ನೋಡಿ, ಸೌದೆ ಒಲೆ ಮೇಲೆ ಮಾಡೋ ಜೋಳದ ರೊಟ್ಟಿ ನೋಡಿ ಹೇಗೆ. ಫ್ರೆಂಡ್ಸ್ ನೋಡಿ, ಜೋಳದ ರೊಟ್ಟಿ ನೋಡಿ ಎಷ್ಟು ಕಾಮಿಡಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಜೋಳದ ರೊಟ್ಟಿ ನೋಡಿ ನೋಡಿ, ಪಟಾಕಿ ಹೆಂಗೆ ಸಿಡಿತಾ ಇದ್ದಾರೆ. ಹಾಯ್ ಪರಿಣಿತಾ ಮುಂಚು ನೋಡಿ ಫ್ರೆಂಡ್ಸ್, ರೊಟ್ಟಿ ಇವರು ಈ ಕಡೆ ಹಾಕಿದ್ರು ನೋಡಿ. ಈ ಥರ ಇರುತ್ತೆ ಫ್ರೆಂಡ್ಸ್, ಬಿಸಿ ಬಿಸಿ ರೊಟ್ಟಿ ನೋಡಿ ಲಟ್ತಾ ಇದ್ದಾರೆ. ಈ ಕಡೆ ಅವರು ಹಿಟ್ಟು ರೆಡಿ ಮಾಡಿ ಕೊಡ್ತಾವ್ರೆ ಫ್ರೆಂಡ್ಸ್. ಜೋಳದ ಹಿಟ್ಟುನ ನೋಡಿ ಫ್ರೆಂಡ್ಸ್. ಈಗ ಇವರು ಹಿಟ್ಟು ರೆಡಿ ಮಾಡಿ ಕೊಡ್ತಾವ್ರೆ ಹಿಟ್ಟುನ. ಇದು ಹಿಟ್ಟು ಜೋಳದ ಹಿಟ್ಟು ಫ್ರೆಂಡ್ಸ್. ಅವರು ಬಿಸಿ ನೀರು, ಅದು ಮುಂದೆ ಪಾತ್ರೆಯಲ್ಲಿರೋದು ಬಿಸಿ ನೀರು ಫ್ರೆಂಡ್ಸ್. ಬಿಸಿ ನೀರು ಹಾಕ್ಕೊಂಡು ನಾದ್ಕೊಳ್ತಾರೆ. ಮತ್ತು ನೋಡಿ ಮೀನಾಕ್ಷಿ ಅವರು ರೊಟ್ಟಿ ಹೇಗೆ ಮಾಡ್ತಾಯಿದ್ದಾರೆ ಅದು ಲಟ್ಟಿಸ್ತಾರೆ ಫ್ರೆಂಡ್ಸ್, ನೋಡ್ಕೊಳ್ಳಿ ಹೇಗೆ. ಮತ್ತು ಈ ಕಡೆ ಒಬ್ಬರು ಇದ್ದಾರೆ ನೋಡಿ, ಇವರು ರೊಟ್ಟಿನ ಬೇಯಿಸ್ತಿದ್ದಾರೆ. ರೊಟ್ಟಿ ಯಾವುದೇ ಕಾರಣಕ್ಕೂ ಎಣ್ಣೆ ಮತ್ತು ನೀರು ಇಲ್ಲದೆ ನ್ಯಾಚುರಲಾಗಿ ಮಾಡ್ತಾರೆ ಫ್ರೆಂಡ್ಸ್ ಜೋಳದ ರೊಟ್ಟಿ. ನೋಡಿ ಕೈಯಿಂದನೇ, ಅವ್ರ ಕೈಯಲ್ಲಿ ಏನೂ ಇಲ್ಲ, ಲತ್ತಣಿಕೆ ಆಮೇಲೆ ಏನದು ಚುಚ್ಕಾನೂ ಇಲ್ಲ, ಕೈಯಿಂದ ಮಾಡ್ತಾರೆ. ಯಾಕಂತಂದರೆ ಅವರಿಗೆ ಅಭ್ಯಾಸ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ನಗ್ತವ್ರೆ, ಅವರಿಗೆ ಅಭ್ಯಾಸ ಆಗಿರುತ್ತೆ. ಸೊ ಅದರಿಂದ ನೀವು ಇದನ್ನು ಈ ಥರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನೀವು ಚುಚ್ಕ ತಗೊಳ್ಳಿ. ಇವ್ರು ನೋಡಿ ಫ್ರೆಂಡ್ಸ್, ಇವ್ರ ಕೈಯಲ್ಲಿ ಚುಚ್ಕ ಇದೆ, ಆ ಥರ ತೊಗೊಂಡು ರೊಟ್ಟಿನ ಚುಚ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಹೇಗಾಗಿದೆ ನೋಡಿ. ಇದು ಫ್ರೆಂಡ್ಸ್ ಪ್ರೊಸೆಸ್. ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮ್ಲಿ ಸ್ವಲ್ಪ ದೊಡ್ಡದು, ಸೊ ಅದರಿಂದ ನೋಡಿ ಒನ್ ಬೈ ಒನ್ ಮಾಡ್ಕೊಳ್ತಾರೆ. ಇವರು ಮಂಜುಳಾ ಸ್ಕೂಲಿಗೆ ಹೋಗ್ತಾರೆ. ಆಮೇಲೆ ಈ ಕಡೆ ಕೂತಿರೋರು ಸೋನಿ, ಇವರು ಕಾಲೇಜಿಗೆ ಹೋಗ್ತಾರೆ. ಸೊ ಸ್ಕೂಲ್ ಕಾಲೇಜ್ಗಳೆಲ್ಲ ಮುಗಿದ ಮೇಲೆ ಈವ್ನಿಂಗ್ ಪ್ರಿಪೇರ್ ಮಾಡಬೇಕಂತಂದರೆ ಇವರೆಲ್ಲ ಈ ಥರ ಕೆಲಸ ಮಾಡ್ತಾರೆ ಫ್ರೆಂಡ್ಸ್. ಊಟಕ್ಕೆ ಪ್ರಿಪೇರ್ ಮಾಡುವಾಗ ಇವರೆಲ್ಲ ಹೆಲ್ಪ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇವರು ಕೆಲ್ಸಕ್ಕೆ ಹೋಗ್ತಾರೆ ಫ್ರೆಂಡ್ಸ್. ಕೆಲ್ಸಕ್ಕೆ ಬಂದಮೇಲೆ ಸಾಯಂಕಾಲ ಪ್ರಿಪೇರ್ ಮಾಡ್ತಾರೆ. ಇದು ನಮ್ಮ ಫ್ಯಾಮ್ಲಿ. ಇವರು ನಮ್ಮ ಅತ್ತೆ ಫ್ರೆಂಡ್ಸ್. ಇವರು ಮಂಜುಳಾ, ಅವರು ಮೀನಾಕ್ಷಿ, ಈ ಕಡೆ ಸೋನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಪಟಾಕಿ. ಹಾಯ್ ಪಟಾಕಿ. ಪರಿಣಿತಾ ಹಾಯ್ ಮಾಡು. ನೋಡಿ ಇವರು ಪಟಾಕಿ. ಬನ್ನಿ ಫ್ರೆಂಡ್ಸ್, ರೊಟ್ಟಿ ಹೇಗೆ ಪ್ರೊಸೆಸ್ ಎಲ್ಲ ಒಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಮ್ಮ ಊರು ಬೆಂಗಳೂರು ನೋಡಿ ಫ್ರೆಂಡ್ಸ್, ನಮ್ಮ ಊರು ಬೆಂಗಳೂರು ನೋಡಿ. ಇದು ನಮ್ಮ ಊರು ಬೆಂಗಳೂರಿನಲ್ಲಿ. ಅಂದರೆ ನಾವು ಎಲ್ಲಿ ಇದ್ರೂ ಇದು ನಮ್ಮ ಮನೆ ಶೈಲಿಯ ಊಟ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ. ಸೊ ಅದರಿಂದ ನಾವು ಇದು ಬೆಂಗಳೂರಲ್ಲಿ ಈ ಥರ ಇದು ಒಲೆ ಇಟ್ಕೊಂಡಿದ್ದೀವಿ. ಈ ಒಲೆನ ಈ ಥರ ರೆಡಿ ಮಾಡಿಕೊಂಡು ಸೌದೆಗಳು ನಮಗೆ ಅಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗಳ ಹತ್ರ ವುಡ್ ಪೀಸು ಮತ್ತು ಕೆಲವೊಂದು ಡ್ರೈ ಸೌದೆಗಳಿದ್ದರೆ ತೊಗೊಂಬಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀವಿ. ಮತ್ತು ಈ ಥರ ಇದು ಒಲೆ ನೋಡಿ ಫ್ರೆಂಡ್ಸ್. ಈ ಒಲೆ ಬಂದ್ಬಿಟ್ಟು ಏನಂತ ಅಂದ್ಕೊಳ್ತೀರಾ? ಸೊ ಫ್ರೆಂಡ್ಸ್, ಇದು ಆಗಿತ್ತು. ಏನಪ್ಪ ಅಂತಂದರೆ ಈಗ ಒಲೆಯನ್ನು ಉರಿತಾ ಇದೆ ಅಲ್ವಾ, ಅದು ನಾವು ಹ್ಯಾಂಡ್ಮೇಡ್ ಮಾಡ್ಕೊಂಡಿರೋದು. ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಒಲಿನ ರೆಡಿ ಮಾಡ್ಕೋಬೇಕಂತ. ಏನು ಒಲೆ ಕಾಣ್ತೈತಲ್ಲ, ಅದು ಬಂದ್ಬಿಟ್ಟು ಆಯಿಲ್ದು ಫ್ರೆಂಡ್ಸ್. ಆಯಿಲ್ ಡಬ್ಬ ಇರುತ್ತಲ್ವ, ಎಣ್ಣೆದು ಅಡುಗೆ ಬಳಸೋ ದೊಡ್ಡದಿರುತ್ತಲ್ಲ ಆಯಿಲ್ ಬಾಕ್ಸು. ಸೊ ಈ ಥರ ಆಯಿಲ್ ಡಬ್ಬೆಯಿಂದ ನಾವು ಕಟ್ ಮಾಡಿಸ್ಕೊಂಡು ಈ ಥರ ಒಲೆನ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಈಗ ನೋಡಿ ಫ್ರೆಂಡ್ಸ್, ರೊಟ್ಟಿ ರೆಡಿಯಾಗಿದೆ ನೋಡಿ ಹೇಗೆ ಹಾಕ್ತಾರೆ ಅವರು ತವೆ ಮೇಲೆ. ಸೊ ನೋಡಿ, ಅದು ನೀರು ಫ್ರೆಂಡ್ಸ್. ನೀರಲ್ಲಿ ಒಂದು ಬಟ್ಟೆ ಹಾಕಿ ಬಟ್ಟೆಯಿಂದ ಆ ಥರ ತೇವ ಮೇಲೆ ಹಾಕ್ತಾರೆ ಫ್ರೆಂಡ್ಸ್. ಸೊ ಈ ರೀತಿಯಲ್ಲಿ ಜೋಳದ ರೊಟ್ಟಿ
ಸೌದೆಯ ಒಲೆ ಮೇಲೆ ರೆಡಿ ಆಗ್ತಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಒಲೆ ಹಚ್ಬಿಟ್ಟು ಕುಕ್ಕರಲ್ಲಿ ಬಿಸಿ ನೀರು ಮಾಡೋಕೆ ಇಟ್ಟಿದ್ರು. ಈಗ ಬಿಸಿ ನೀರು ಕುದ್ದಿದ್ದೆ ಕುಕ್ಕರಲ್ಲಿ. ಈಗ ಫಸ್ಟು ಹೆಸರು ಕಾಳು ಹಾಕ್ತಾರೆ ಫ್ರೆಂಡ್ಸ್. ಇದು ಪುಂಡೆಪಲ್ಲಿ ಗಟ್ಟಿ ಬೇಳೆ ಮಾಡ್ತಿರೋದು. ಹೆಸರು ಕಾಳು ಈಗ ಇದನ್ನು ಕುದಿಲಿಕ್ಕೆ ಬಿಡ್ತಾರೆ ನೋಡಿ. ಈ ಥರ ಇದನ್ನು ಚೆನ್ನಾಗಿ ಕುದಿಸ್ತಾರೆ. ಮತ್ತು ಅದ್ರ ಜೊತೆಗೆ ಈಗ ಟೊಮೆಟೊ ಹಣ್ಣು ಫ್ರೆಂಡ್ಸ್, ದೊಡ್ಡವು 2. ಆಮೇಲೆ ನೋಡಿ ಹಸಿಮೆಣಸಿನ್ಕಾಯಿ, ಆಮೇಲೆ ನೋಡಿ ಈರುಳ್ಳಿ. ಇದನ್ನು ಫ್ರೆಂಡ್ಸ್ ಎಣ್ಣೆ ಏನು ಹಾಕೋಂಗಿಲ್ಲ, ಹಾಗೆ ಬಿಸಿ ನೀರು ಕುದಿಸ್ಬಿಟ್ಟು ಬೆಳ್ಳುಳ್ಳಿ. ಈಗ ಬೆಳ್ಳುಳ್ಳಿ ಹಾಕ್ತಿದ್ದಾರೆ. ಬಿಸಿ ನೀರು ಕುದಿಸ್ಬಿಟ್ಟು ಬಿಸಿ ನೀರು ಕುದ್ದ ಮೇಲೆ ಹೆಸರು ಕಾಳು ಮತ್ತು ಅದಕ್ಕೆ ಏನು ಬೇಕಾಗಿರೋಲ್ಲ ಹಾಕಬೇಕು. ಇದೇ ನೋಡಿ ಫ್ರೆಂಡ್ಸ್ ಪುಂಡೆಪಲ್ಲಿ ಸೊಪ್ಪು. ಇದು ನೋಡ್ಕೊಳ್ಳಿ, ಹುಳಿ ಸೊಪ್ಪು ಅಂತ ಕರಿತೀರ ನೀವು. ಪುಂಡೆಪಲ್ಲಿ ಅಂತೀವಿ. ಪುಂಡೆಪಲ್ಲೆ ಗಟ್ಟಿ ಬೇಳೆ ಮಾಡ್ತಾಯಿದ್ದೀವಿ ಇವತ್ತು. ಹುಳಿ ಸೊಪ್ಪು ಅಂತ ಹೇಳ್ಬಿಟ್ಟು ಕರಿತಿರಲ್ಲ ಅದು. ಇದೇ ನೋಡಿ ಫ್ರೆಂಡ್ಸ್ ಪುಂಡೆಪಲ್ಲಿ. ಇದರಲ್ಲಿ ವಿಟಮಿನ್ಸ್ ಸಿ ರಿಚ್ ಆಗಿರುತ್ತೆ, ಆಮೇಲೆ ಫೈಬರ್ ಇರುತ್ತೆ. ಸೊ ಇದನ್ನು ಕೂಡ ನೀವು ವಾರದಲ್ಲಿ 1 ರಿಂದ 2 ಸತಿ ತಿಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ವಿಟಮಿನ್ ಸಿ ಜಾಸ್ತಿ ರಿಚಾಗಿ ಸಿಗುತ್ತೆ. ಈಗ ನೋಡಿ ಅರಿಶಿನ ಪುಡಿ ಹಾಕ್ತಿದ್ದಾರೆ. ಇದು ನಮಗೆ ಫುಲ್ಲು ಫೇಮಸ್ಸು ಫ್ರೆಂಡ್ಸ್. ಇದು ನಮ್ಮ ಮನೆಗೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನತಕ್ಕಂಥ ಸೊಪ್ಪು ಪುಂಡೆಪಲ್ಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದಾರೆ ಫ್ರೆಂಡ್ಸ್. ಇದು ಗಟ್ಟಿ ಬೇಳೆ ಮಾಡ್ತಾರೆ. ಈ ಬೇಳೆ ನೀವು ನೋಡ್ತಿರ್ಬೋದು. ನೆಕ್ಸ್ಟ್ ಹಿಂಗೆ ಪೂರ್ತಿ ಕಂಟಿನ್ಯೂ ಆಗಿ ನೋಡ್ತಾ ಇರಿ ವಿಡಿಯೋನ, ನಿಮಗೆ ಗೊತ್ತಾಗತ್ತೆ. ನೋಡಿ ಫ್ರೆಂಡ್ಸ್, ಜೀರಿಗೆ ಬೇಳೆ ಯಾವ ಥರ ತಯಾರಾಗುತ್ತೆ, ಗಟ್ಟಿಯಾಗಿರುತ್ತೆ. ಇದು ಒಂದು ಜೋಳದ ರೊಟ್ಟಿ ಜೊತೆ ಮತ್ತು ಅನ್ನದ ಜೊತೆ ನಾವು ತಿನ್ಬೋದು ಫ್ರೆಂಡ್ಸ್. ಗಟ್ಟಿಬೇಳೆ, ಪುಂಡೆಪಲ್ಲಿ ಗಟ್ಟಿಬೇಳೆ. ನೋಡಿ ಕುದೀತಾ ಇರಲ್ವಾ. ಈಗ ಪುಂಡೆಪಲ್ಲಿ ಗಟ್ಟಿಬೇಳೆ ಈಗ ಮಿಕ್ಸ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಸ್ಪೆಷಲ್ ಊಟ ಅಂತಲೇ ಹೇಳ್ಬೋದು. ಯಾಕಂದರೆ ಪುಂಡೆಪಲ್ಲಿ ತುಂಬ ಇಷ್ಟಪಡ್ತಾರೆ. ಪುಂಡೆಪಲ್ಲಿ ಜೋಳದ ರೊಟ್ಟಿ. ಇದನ್ನು ಚೆನ್ನಾಗಿ ಕುದಿಸೋಕೆ ಈಗ ಕುಕ್ಕರ್ ಮುಚ್ಚಿಬಿಡುವ. 4 ವಿಸಿಲ್ ಓಡಿಸಿದ್ವಿ ಅಂದರೆ ನೀಟಾಗಿ ರೆಡಿ ಆಗುತ್ತೆ. ಆಮೇಲೆ ಅದನ್ನು ಮಸಿಯೋದು ಮತ್ತು ಒಗ್ಗರಣೆ ಹಾಕೋದು ಮತ್ತು ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಂಗೆ ಫ್ರೆಂಡ್ಸ್ ನೋಡಿ, ಪುಂಡೆಪಲ್ಲಿ ಗಟ್ಟಿಬೇಳೆ ಈ ಥರ ಆಗಿದೆ. ಇದನ್ನು ಚೆನ್ನಾಗಿ ಕುದ್ದಿದ ನಂತರ ಮಸ್ತಿದ್ದೀವಿ ಫ್ರೆಂಡ್ಸ್. ನೋಡಿ ಬೇಳೆಗುಂಡಿಂದ ಮಸ್ತಿ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ವಾವ್, ಎಷ್ಟು ಘಮ ಅಂತಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಫೈನಲ್ ಆಗಿ ಒಗ್ಗರಣೆ ಕೊಡಿ ಫ್ರೆಂಡ್ಸ್. ನಾವು ಈ ಥರ ಇದರಲ್ಲಿ ಒಗ್ಗರಣೆ ಕೊಡ್ತೀವಿ. ಒಗ್ಗರಣೆ ಕೊಡೋ ಚಮಚ ನೋಡಿ, ಎಣ್ಣೆ ಬಿಸಿ ಆಗ್ತಾ ಇದೆ. ಇದು ಒಗ್ಗರಣೆ ಕೊಡೋ ಸೌಟು ಫ್ರೆಂಡ್. ಇದು ನೋಡ್ಕೊಳ್ಳಿ, ಒಗ್ಗರಣೆ ಕೊಡೋ ಸೌಟು. ಇದಕ್ಕೆ ಸಾಸಿವೆ, ಜೀರಿಗೆ. ಈ ಸೌಟಿಂದ ಕೊಡೋದೇ ಒಂದು ವಿಶೇಷ ಫ್ರೆಂಡ್ಸ್. ಇದು ಕೆಂಪಣದ ಸೌಟು ಇರೋದ್ರಿಂದ ಇದರಿಂದನೂ ಟೇಸ್ಟ್ ಬರುತ್ತೆ ನೋಡಿ. ಸಾಸಿವೆ ಜೀರಿಗೆ ಹಾಕಿದ್ವಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆ. ನೆಕ್ಸ್ಟ್ ಇದಕ್ಕೆ ಕರಿಬೇವು ಹಾಕೋಣ ಬನ್ನಿ ಫ್ರೆಂಡ್ಸ್. ಕರಿಬೇವು ನೋಡಿ. ನೆಕ್ಸ್ಟ್ ಇದಕ್ಕೆ ಕರಿಬೇವು ಆದಮೇಲೆ ಬೆಳ್ಳುಳ್ಳಿ. ಇದು ಚೆನ್ನಾಗಿ ಇದರಲ್ಲೇ ಬೇಯಬೇಕು. ಇದು ಎಲ್ಲ ಬೆಂದ ಮೇಲೆ ಈಗ ನೆಕ್ಸ್ಟ್
ನೋಡಿ ಈಗ ಒಗ್ಗರಣೆ. ಒಗ್ಗರಣೆ ಹೆಂಗೆ ಗಮ್ ಅಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಒಗ್ಗರಣೆ ಕೊಡ್ತಾರೆ. ಇದು ಒಗ್ಗರಣೆ ಕೊಟ್ಟು ಈಗ ಆಯಿತು. ಈಗ ಫ್ರೆಂಡ್ಸ್ ಎಷ್ಟು ಘಮ ಘಮ ಅಂತ ಇದೆ ಅಂದರೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಿಗೆ ಸ್ಟೆಪ್ ಬೈ ಸ್ಟೆಪ್ ಹಾಕಿರ್ತೀನಿ ಈ ವಿಡಿಯೋದ ಬಗ್ಗೆ. ಮತ್ತು ಹಾಯ್ ಫ್ರೆಂಡ್ಸ್, ನೋಡಿ ಫೈನಲಿ ಬಂದಿದೆ ಪುಂಡೆಪಲ್ಲಿ, ಗಟ್ಟಿಬೇಳೆ ಮತ್ತು ಜೋಳದ ರೊಟ್ಟಿ. ಆಮೇಲೆ ಇದರ ಜೊತೆಗೆ ನೋಡಿ ಫ್ರೆಂಡ್ಸ್, ಮಜ್ಜಿಗೆ ಮೆಣಸಿನ್ಕಾಯಿ ಹುರಿದಿದ್ದಾರೆ. ಸೊ ಇವತ್ತು ನಮ್ಮ ಮನೆಯ ಸ್ಪೆಷಲ್ ಊಟನೇ ಹೇಳ್ಬೋದು. ಸೊ ಮತ್ತು ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ಹೇಳಿ. ಹಾಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್.